ಹೇಳ್ತೀನಿ, ನಿಮ್ಮ ಕುಮಾರಸ್ವಾಮಿ ಪ್ರಾರಂಭ ಮಾಡಿದರೆ ನಿಮ್ಗೆ ಯಾಕೆ ಅಷ್ಟು ಪ್ರೀತಿ ಕುಮಾರಸ್ವಾಮಿ ಮೇಲೆ, ಅದನ್ನ ಯಾಕೆ ಕಂಟಿನ್ಯೂ ಮಾಡ್ತೀರಿ? ಕಂಟಿನ್ಯೂ ಮಾಡಬಾರ್ದಾಗಿತ್ತು, ಟೌನ್ಶಿಪ್ಪನ್ನು ನಿಲ್ಲಿಸ್ಬೋದಾಗಿತ್ತು. ನಿಮ್ಮದೇನು ಇಂಟ್ರೆಸ್ಟ್ ಇದರಲ್ಲಿ? ಕುಮಾರಸ್ವಾಮಿಯ ಹೆಸರಿನಲ್ಲಿ ನಿಮ್ಮದೇನು ಇಂಟ್ರೆಸ್ಟು? ವಾಟ್ ಈಸ್ ಯುವರ್ ಇಂಟ್ರೆಸ್ಟ್? ನಾನು ಕುಮಾರಸ್ವಾಮಿ ಹೇಳಿದ್ದೇನೆ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀರಲ್ಲ, ಎಲ್ಲರಿಗೂ ಕುಮಾರಸ್ವಾಮಿನ ಟೀಕೆ ಮಾಡ್ತೀರಿ, ಈ ವಿಷಯದಲ್ಲಿ ಯಾಕೆ ಕುಮಾರಸ್ವಾಮಿನ ಫಾಲೋ ಮಾಡ್ತೀರಿ? ವಾಟ್ ಈಸ್ ಯುವರ್ ಇಂಟ್ರೆಸ್ಟ್? ನನಗೆ ಆಶ್ಚರ್ಯ ಆಗ್ತದೆ. ಆದ್ದರಿಂದ ನಿನ್ನೆ ಅವ್ರು ಏನು ಹೇಳಿದ್ದಾರೆ ಅದರಲ್ಲಿ ಭಾಳಷ್ಟು ಕೂಡ ಅವರ ಒಂದು ಇಂಟರ್ನಲ್ ಅಜೆಂಡಾ ಏನಿದೆ ಅದನ್ನು ಮುಚ್ಚಿಟ್ಕೊಳ್ಳೋ ಪ್ರಯತ್ನ ಕೂಡ ಅವ್ರು ಮಾಡಿದ್ದಾರೆ. ಅವ್ರಿಗೇನು ಇಂಟ್ರೆಸ್ಟು? ಯಾಕೆ ಮಾಡಬೇಕು? ಯಾಕೆ ಪ್ರತಿಷ್ಠಿತ ಹೋಗಬೇಕು? ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡೋಷ್ಟರಲ್ಲೇ ಅಧಿಸೂಚನೆಯನ್ನು ಹೊರಡಿಸ್ತಾರೆ 4,000 ಎಕರೆಗೆ. ಸೊ ವಾಟ್ ಈಸ್ ದರ್ ಇಂಟ್ರೆಸ್ಟ್? ನಾವು ರೈತರು ಬೇಡ ಅಂದರೆ ಬಿಡ್ತೀವಿ ಅಂತ, ಬೇಡ ಅಂದರೆ ಬಿಟ್ಬಿಡ್ಬೇಕು. ಮತ್ತೆ 2 ತಿಂಗಳ ಟೈಮ್ ತೊಗೊಂಡು ಅವ್ರನ್ನ ಒಪ್ಪಿಸುವಂಥ ಕೆಲಸ ಯಾಕೆ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು? ಇದರಲ್ಲಿ ಏನು ಹುನ್ನಾರ ಇದೆ? ವಾಟ್ ಈಸ್ ದಿ ಇಂಟ್ರೆಸ್ಟ್ of this present government and the chief minister to take up that project and complete it? What is their interest? ನೀವು ಟೌನ್ಶಿಪ್ ಮಾಡಬೇಕು, ನಿಜ ಸ್ಯಾಟಲೈಟ್ ಮಾಡಬೇಕು ಅಂತೇಳಿ 30 ವರ್ಷದಿಂದ ಬೆಂಗಳೂರಲ್ಲಿ ನಡೀತಾ ಇದೆ. ನೀವು ಟೌನ್ಶಿಪ್ ಮಾಡಬೇಕಾದ್ರೆ ಗೌರ್ಮೆಂಟ್ ಲ್ಯಾಂಡ್ ಇದೆ, ಅಲ್ಲಿ ನೀವು ಟೌನ್ಶಿಪ್ ಮಾಡಿ. ಈಗಿರುವಂಥ ಮೊಬಿಲಿಟಿಯಲ್ಲಿ ಏನು ಬೇಕಾದ ಮಾಡ್ಬೋದು. ಅವಾಗಿನ ಮೊಬಿಲಿಟಿ ಇರಲಿಲ್ಲ. ಈಗ ಮೆಟ್ರೋ ಇದೆ, ನಿಮಗೆ ರೈಲ್ ಇದೆ, ರೋಡ್ ಇದೆ, ಕನೆಕ್ಟಿವಿಟಿ ಮಾಡೋಕ್ಕೆ 30 ಕಿಲೋಮೀಟ್ರ್, 50 ಕಿಲೋಮೀಟ್ರ್, 60 ಕಿಲೋಮೀಟ್ರ್ ದೂರದಲ್ಲೂ ಕೂಡ ಟೌನ್ಶಿಪ್ ಮಾಡ್ಬೋದು. ಗೌರ್ಮೆಂಟ್ ಲ್ಯಾಂಡೇ ಇದೆ, ಅಲ್ಲಿ ಮಾಡಿ.